ಕಂಬಿ ಹಿಂದೆ ಕಾಟೇರ ಹೇಗಿದ್ದಾನೆ ಅನ್ನೋ ಅಸಲಿಯತ್ತು ಇದೀಗ ಜಗಜ್ಜಾಹೀರವಾಗಿದೆ. ಆದರೆ ಜೈಲಿನಲ್ಲಿ ಭೂಪತಿ ಯಾರೆಲ್ಲ ಜೊತೆ ಸಂಪರ್ಕದಲ್ಲಿದ್ದ, ಅವರೆಲ್ಲ ಯಾರು? ಇಲ್ಲಿದೆ ನೋಡಿ ಸ್ಫೋಟಕ ಡೀಟೇಲ್ಸ್. ಹೊರಗಡೆ ಐಷಾರಾಮಿ ಲೈಫ್, ಜೈಲೊಳಗೂ ದಾಸ ಬಿಂದಾಸ್. ಇದು ಸೆರೆಮನೆಯಲ್ಲ, ಅರಮನೆಯಲ್ಲಿದ್ದೇನೆ ಅನ್ನೋ ಹಾಗೆ ದರ್ಶನ್ ಇದ್ದಾನೆ. ಪರಪ್ಪನ ಅಗ್ರಹಾರ ಸೇರಿದ ದಿನದಿಂದ ದಾಸ ಎಂಜಾಯ್ ಮಾಡ್ತಾ ಇರೋ ಹಾಗಿದೆ. ಜೈಲಲ್ಲಿ ಪೊರ್ಕಿಗೆ ರೌಡಿಗಳದ್ದೇ ಸಂಪರ್ಕ. ಎಸ್, ಪೊರ್ಕಿ ಇಷ್ಟೊಂದು ಬಿಂದಾಸ್ ಆಗಿದ್ದಾನೆ ಅಂದ್ರೆ ಜೈಲಲ್ಲಿ ಈತನ ಸಂಪರ್ಕವೂ ಹಾಗೇ ಇದೆಯಂತೆ. ಜೈಲಿಗೆ ಸೇರಿದ ದಿನದಿಂದ ರೌಡಿಗಳ ಜೊತೆ ದರ್ಶನ್ ಸಂಪರ್ಕ ಇಟ್ಕೊಂಡಿದ್ದಾನಂತೆ. ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಮುಂಚೆ ಬೇಕರಿ ರಘು ಜೊತೆ ಭೂಪತಿ ಓಡಾಡ್ತಿದ್ನಂತೆ. ಇನ್ನು ಈ ರೌಡಿ ಶೀಟರ್ ಬೇಕರಿ ರಘು ದರ್ಶನ್ ಇದ್ದ ಪಕ್ಕದ ಬ್ಯಾರಕ್ ನಲ್ಲಿದ್ದ. ಹೀಗಾಗಿ ಆರಂಭದಲ್ಲಿ ಈತನೇ ದಾಸನ್ಗೆ ವಾಕಿಂಗ್ ಟಾಕಿಂಗ್ ಪಾರ್ಟ್ನರ್ ಆಗಿದ್ದ. ಬಳಿಕ ಪರಿಚಯ ಆಗಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಆಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಫುಲ್ ವೈಲೆಂಟ್ ಆದಂತೆ. ಯಾವಾಗ ದಾಸನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯ ಆಯ್ತೋ ಬಳಿಕ ಜೈಲಲ್ಲಿ ಹವಾ ಸೃಷ್ಟಿಸೋಕೆ ಮುಂದಾದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜೈಲ್ ಸಿಬ್ಬಂದಿ ಇವರನ್ನ ನೋಡಿ ಭಯ ಪಡುವ ಪರಿಸ್ಥಿತಿ ಎದುರಾಯ್ತಂತೆ. ಆದರೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಕೂಡ ಪರಪ್ಪನ ಅಗ್ರಹಾರದ ಜೈಲರ್ಗಳೇ ಅಂತೆ. ಆ 5 ಅಧಿಕಾರಿಗಳ ತಲೆದಂಡ ಫಿಕ್ಸ್. ಇನ್ನು ದಾಸನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5 ಜನರ ತಲೆದಂಡ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈಗ ಮುಂದಿನ ಸರದಿಯಾಗಿ ಆ ಜೈಲರ್ಗಳು ಕೂಡ ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ. ಆ 5 ಜನ ಫೋಟೋ ವೈರಲ್ ಆದ ದಿನ ಡ್ಯೂಟಿಯಲ್ಲಿದ್ದರು. ಸದ್ಯ ಡ್ಯೂಟಿಯಲ್ಲಿದ್ದ ಸಮಯದ ಸಿಸಿಟಿವಿ ಪರಿಶೀಲನೆ ಮಾಡಿರುವ ಅಧಿಕಾರಿಗಳು ಮುಂದಿನ ಕ್ರಮಕ್ಕೆ ಸಜ್ಜಾಗಿದ್ದಾರೆ. ಫೋಟೋ ಪತ್ತೆಯಾದ ಬಳಿಕ ದರ್ಶನ್ ಹಾಗೂ ನಾಗನ ಮೀಟಿಂಗ್ ಟೈಮ್ ಕೂಡ ಪತ್ತೆಯಾಗಿದೆಯಂತೆ. ಈ ಸಮಯದಲ್ಲಿ ಬ್ಯಾರಕ್ ಎದುರು ಡ್ಯೂಟಿ ಮಾಡ್ತಾ ಇದ್ದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಒಟ್ನಲ್ಲಿ ಜೈಲಲ್ಲಿ ದಾಸನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟವರಿಗೆ ಇದೀಗ ಕಂಟಕ ಶುರುವಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹೊರಗೆ ಕ್ರೌರ್ಯ, ಜೈಲಿನೊಳಗಡೆ ಬಿಂದಾಸ್ ಜೀವನ. ಸೆರೆಮನೆಗೆ ಹೋದ್ರೂ ಸಾರಥಿ ಬುದ್ಧಿ ಕಲ್ತಿಲ್ಲ. ಅದೇ ಪೂಂಡಾಗಿರಿ ಮೆರೀತಿದ್ದಾನೆ. ಜಗ್ಗುದಾದನನ್ನ ಬೇರೆ ಜೈಲಿಗೆ ಎತ್ತಂಗಡಿ ಮಾಡುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸೆರೆಮನೆ ಜಗ್ಗುದಾದಾಗೆ ಅರಮನೆ. ಸೆಂಟ್ರಲ್ ಜೈಲು ದಾಸನಿಗೆ ಮೋಜು ಮಸ್ತಿ ಮಾಡೋ 5 ಸ್ಟಾರ್ ಹೋಟೆಲ್. ಕೇಂದ್ರ ಕಾರಾಗೃಹ ಪೊರ್ಕಿಗೆ ರಿಲ್ಯಾಕ್ಸ್ ಮಾಡೋ ಉದ್ಯಾನವನ. ನಿಜ, ಸೆಂಟ್ರಲ್ ಜೈಲಲ್ಲಿ ಕಾಟೇರ ಆಡಿದ್ದೆ ಆಟ. ದಮ್ ಹೊಡ್ಕೊಂಡು ಮಜಾ ಮಾಡ್ತಾನೆ. ಚೇರ್ ಮೇಲೆ ರಾಜನಂತೆ ಕೂತ್ಕೊಂಡು ದರ್ಬಾರ್ ಮಾಡ್ತಾನೆ. ಸಾಲದಕ್ಕೆ ಜೈಲಿನಲ್ಲಿ ಇದ್ದುಕೊಂಡೇ ವಿಡಿಯೋ ಕಾಲ್ ಮಾಡ್ತಾನೆ. ಬೇರೆ ಜೈಲಿಗೆ ದಾಸ ಎತ್ತಂಗಡಿಯಾಗೋದು ಫಿಕ್ಸ್. ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾನ ಕಾಟೇರ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸಾರಥಿಗೆ ಬೇಕಾಗಿದ್ದನ್ನೆಲ್ಲ ಸಪ್ಲೈ ಮಾಡ್ತಿದ್ದಾನೆ. ಇದೇ ಕಾರಣಕ್ಕೆ ಇಬ್ಬರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಹಿಂಡಲಗ ಜೈಲಿಗೆ ಕಾಟೇರ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಗೃಹ ಸಚಿವ ಪರಮೇಶ್ವರ್ ಕೂಡ ದರ್ಶನ್ ಬೇರೆ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ತಿಳಿಸಿದ್ರು. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕೋ ಅದನ್ನ ಮಾಡ್ತೀವಿ. ಸದ್ಯ ಬೆಳಗಾವಿ ಹಿಂಡಲಗ ಜೈಲು ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಒಂದ್ ವೇಳೆ ದರ್ಶನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಜೈಲಿಗೆ ಹೋದ್ರೂ ಬುದ್ಧಿ ಕಲಿಯದ ದಾಸ ಬೇರೆ ಜೈಲಿಗೆ ಶಿಫ್ಟ್ ಆದ್ಮೇಲಾದ್ರೂ ಬಾಲ ಮುದುರಿಕೊಂಡು ಕೂರ್ತಾನ ಅನ್ನೋದೇ ಸದ್ಯದ ಕುತೂಹಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಎಂಬ ಪೆಡಂಭೂತ ಹೆಗಲು ಬಿಟ್ಟು ಇಳಿಯುವ ಸಾಧ್ಯತೆ ಕ್ಷೀಣವಾಗಿದೆ.
ಇದಕ್ಕೆ ಆಧಾರವೆಂಬಂತೆ ಇದೀಗ 50-50 ನಿವೇಶನ ಹಂಚಿಕೆ ಕಾನೂನು ಬಾಹಿರ ಎಂಬ ವರದಿ ಸಲ್ಲಿಕೆಯಾಗಿದೆಯಂತೆ. ಇದು ಯಾವ ರೀತಿ ಕಂಟಕ ಆಗುತ್ತೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡ ನಿವೇಶನಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. 50-50 ನಿವೇಶನ ನಿಯಮ ಬಾಹಿರನ. ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಮೂಡ ಹಗರಣಕ್ಕೆ ಸರ್ಕಾರವೇ ತಲ್ಲಣಗೊಂಡಿದೆ. ಆದ್ರೆ ಈ ತಲ್ಲಣಕ್ಕೆ ಜಗ್ಗದೆ ಕುಗ್ಗದೆ ತೊಡೆ ತಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ನಡೆಸ್ತಾ ಇದ್ದಾರೆ. ಮೂಡ ದಾಖಲೆ ತಿದ್ದುಪಡಿಗೆ ವೈಟ್ನರ್ ಬಳಕೆ ಮಾಡಲಾಗಿದೆ ಎಂದು ವಿಪಕ್ಷಗಳು ಆರೋಪ ಮಾಡ್ತಾ ಇದ್ರು. ಇದೀಗ ಈ ಆರೋಪಕ್ಕೆ ಮತ್ತೊಂದು ವರದಿ ಪುಷ್ಟಿ ನೀಡಿದೆ. ಹೌದು, ಮೂಡ ನಿವೇಶನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು 50-50 ಅಡಿ ಸೈಟು ಹಂಚಿಕೆ ಕೊಟ್ಟಿರುವುದು ನಿಯಮ ಬಾಹಿರ ಅಂತ ತಾಂತ್ರಿಕ ಸಮಿತಿಯಿಂದ ವರದಿ ನೀಡಿದ್ದಂತೆ. ಬಿಜೆಪಿ ಸರ್ಕಾರ ನೇಮಿಸಿದ್ದ ತಾಂತ್ರಿಕ ಸಲಹಾ ಸಮಿತಿ ಮೂಡಾದಲ್ಲಿ ನಿವೇಶನ ಹಂಚಿಕೆಗಳಲ್ಲಾದಂತಹ ಅಕ್ರಮದ ಬಗ್ಗೆ ಸಾಲು ಸಾಲು ದೂರುಗಳು ಬಂದ ಹಿನ್ನೆಲೆ ಬಿಜೆಪಿ ಸರ್ಕಾರ ಟಿವಿ ಮುರಳಿ ಅಧ್ಯಕ್ಷತೆಯಲ್ಲಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಲಾಗಿತ್ತು. ಆ ಸಮಿತಿ ಕಳೆದ ವರ್ಷವೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ತನಿಖೆ ನಡೆಸಿದ ಹಿರಿಯ ಅಧಿಕಾರಿಗಳ ತಾಂತ್ರಿಕ ಸಮಿತಿ 50-50 ಅನುಪಾತದ ನಿವೇಶನ ಕೊಡುವುದು ನಿಯಮ ಬಾಹಿರ ಅಂತ ಕಳೆದ ವರ್ಷದ ನವೆಂಬರ್ 2023ಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಂತೆ. ವಿಜಯ್ ಜೊನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣದಲ್ಲಿ ಸಿಎಂ ಗಾದಿಗೆ ಸಂಕಷ್ಟ ಹೆಚ್ಚಾಗ್ತಿದ್ದಂತೆ ಸಿದ್ದರಾಮಯ್ಯ ಅವರೇ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ಆ 2 ಸಾಲುಗಳ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಹೋಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಮೂಡ ಸೈಟ್ ಹಗರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಮೂಡ ಉರುಳು ಸುತ್ತಿಕೊಂಡಿದ್ದು ಯಾವಾಗ ಏನಾಗುತ್ತೋ ಅನ್ನುವ ಟೆನ್ಷನ್ ಅಲ್ಲೇ ಇದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ಮೂಡ ಹಗರಣ ಬಿಳಿ ಸುಣ್ಣಕ್ಕೆ ಹಳೆ ಬಣ್ಣ. ಮೂಡ ಸೀಲಿಲ್ಲ, ಒರಿಜಿನಲ್ ಸಹಿ ಇಲ್ಲ. ಬದಲಿ ಸೈಟ್ ಕೇಳಿಲ್ಲ ಅಂತ ಹೇಳಿದ ಸಿಎಂಗೆ ದಾಖಲೆಗಳ ಮೂಲಕ ರಿಪಬ್ಲಿಕ್ ಕನ್ನಡ ತಿರುಗೇಟು ನೀಡಿತ್ತು. ದಾಖಲೆಗಳಲ್ಲಿ ನಿವೇಶನ ಕೇಳಿದ್ದು ಆ ಜಾಗಕ್ಕೆ ವೈಟ್ನರ್ ಹಚ್ಚಿದ್ದು ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸಾಲು ಸಾಲು ಪ್ರಶ್ನೆಗಳು ಎದುರಾಗ್ತಾ ಇದ್ದಂತೆ ಸಿಎಂ ಸಾಹೇಬ್ರು ಸ್ಪಷ್ಟನೆ ಕೊಡುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿರುವ ಹಾಗಿದೆ.